ನೋಡಿದಾಗೆಲ್ಲ ನಮಗೆ ಖುಷಿ ಆಗ್ತದೆ. ಯಾಕೆ ಅಂತಂದ್ರೆ ಅವ್ರ ಹಿಂದೆ ಪಟ್ಟಂತ ಶ್ರಮ, ಎಲ್ಲಿ ಸಕ್ಸಸ್ಫುಲ್ ಸ್ಟೋರಿ ಇರ್ತದೆ ಅದರ ಹಿಂದೆ ಪೇನ್ಫುಲ್ ಸ್ಟೋರಿನೂ ಸಹ ಇರ್ತದೆ. ಸಕ್ಸಸ್ಫುಲ್ ಸ್ಟೋರಿ ಹ್ಯಾಸ್ ಅ ಪೇನ್ಫುಲ್ ಎಂಡಿಂಗ್ ಅಂತ. ಅವರು ಆರಾಮಾಗಿ ಕುಂತ್ಕೊಂಡಿದ್ದಾರೆ ಈಗ ಅಂತಂದ್ರೆ ಅವ್ರ ಹಿಂದೆ ಅನುಭವಿಸಿದಂತ ಕಷ್ಟಗಳು, ಅದರಿಂದ ಕಲಿತಂತಹ ಪಾಠಗಳು ಅವು ಪ್ರಮುಖವಾದ ಕಾರಣಗಳಾಗಿರ್ತವೆ. ಇನ್ನು ಎರಡನೇದಾಗಿ, ನೀವೆಲ್ಲ ಈಗ 4 ವಿದ್ಯಾರ್ಥಿಗಳು ಸಾಧನೆ ಮಾಡಿದಿರಿ PUC ಯಲ್ಲಿ, SSLC ಯಲ್ಲಿ. ಕಾರಣ ಇಷ್ಟೇ, 2 ಆಯ್ಕೆ ನಿಮಗಿತ್ತು. ಒಂದು, ಏನೋ ಮನೇಲಿ ಶಾಲೆ ಕಳಿಸಿದಾರೆ ಅಂತ ತಿಳ್ಕೊಂಡು ಆದಷ್ಟು ದಿವಸ ಮಜಾ ಮಾಡ್ಕೊಂಡು ಮೊಬೈಲ್ ಅನ್ನು ಹಿಡ್ಕೊಂಡು ಏನೋ ಮಾಡ್ಕೊಂಡು ಆಟ ಆಡ್ಕೊಂಡು ಕಳೆಯುವ ದಿನಗಳಿವ ಅಂತದ್ದು ಒಂದು. ಇನ್ನೊಂದು, ಸ್ವಲ್ಪ ಕಷ್ಟ ತಕೊಂಡು ಈಗ ನಮಗೆ ಕಳಿಸಿದ್ದಾರೆ, ಶಾಲೆಗೆ ಬಂದಿದ್ದೇವೆ, ಏನಾದ್ರೂ ಒಂದು ಸಾಧನೆ ಮಾಡಬೇಕು ಮತ್ತು ಅದರ ಪ್ರತಿಫಲವನ್ನ ಮನೆಯವರಿಗೆ, ಗುರುಗಳಿಗೆ ನೀಡಬೇಕು ಅನ್ನತಕ್ಕಂಥದ್ದು ಇನ್ನೊಂದು. ಕೆಲವರು ಒಂದನೇದನ್ನ ಆಯ್ಕೆ ಮಾಡ್ಕೊಂಡ್ರು, ಆದ್ರೆ ನೀವೇನ್ ಮಾಡ್ಕೊಂಡ್ರಿ ಅಂತಂದ್ರೆ ಎರಡನೇದನ್ನ ಆಯ್ಕೆ ಮಾಡ್ಕೊಂಡ್ರಿ. ಕಷ್ಟವನ್ನ ಆಯ್ಕೆ ಮಾಡ್ಕೊಂಡ್ರಿ, ಸುಖವನ್ನ ಬಿಟ್ರಿ. ಅದರ ಪರಿಣಾಮ ಏನು ಅಂತಂದ್ರೆ ಅದರ ಫಲವನ್ನ ಇವತ್ತು ನೀವು ಅನುಭವಿಸ್ತಾ ಇದ್ರಿ. ಹಾಗಾದ್ರೆ ಇಲ್ಲಿಗೆ ಮುಗಿದೋಯ್ತು ಹೇಗೆ? ಆಯ್ತಾ, ಇಲ್ಲಿಗೆ ಮುಗೀತು? ಇಲ್ಲ, ಇದು ಬಿಗಿನಿಂಗು, ಪ್ರಾರಂಭ, ಒಳ್ಳೆ ಪ್ರಾರಂಭ. ವೆಲ್ ಬಿಗನ್ ಈಸ್ ಹಾಫ್ ಡನ್ ಅಂತೇಳಿ, ಒಳ್ಳೆ ಆರಂಭ, ಒಳ್ಳೆಯ ಏನು ಹಾಫ್ ಡನ್, ಅರ್ಧ ಮುಗಿದ ಹಾಗೆ, ಅರ್ಧ ಕೆಲಸ ಮುಗಿದ ಹಾಗೆ ಅಂತೇಳಿ. ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಇನ್ನಷ್ಟು ಪರೀಕ್ಷೆಗಳು, ಇನ್ನಷ್ಟು ಸಮಸ್ಯೆಗಳು, ಇನ್ನಷ್ಟು ಏನು ಸವಾಲುಗಳನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ಇದ್ದೇ ಇದೆ. ನೀವು ಯಾವ ಕೋರ್ಸ್ ಮಾಡ್ತೀರಿ, SSLC ಮುಗಿದ ನಂತರ ಅಥವಾ PUC ಮುಗಿದ ನಂತರ ಅಂತ ಅದು ಮುಖ್ಯ ಅಲ್ಲ. ನಾವೆಲ್ಲ ಆರ್ಟ್ಸ್ ಮಾಡಿದ್ವಿ, ನಾವು ಆರ್ಟ್ಸ್. ಇಲ್ಲಿರುವಂತ ಬಹಳಷ್ಟು ಜನ ಆರ್ಟ್ಸ್ ಅನ್ನು ತಗೊಂಡವರು. ಈ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥ ಪರಮೇಶ್ವರ್ ಸಹ ಆರ್ಟ್ಸ್ ಇಲ್ಲಿರೋ. ಆದ್ರೆ ನಮ್ಗೆ ಆರ್ಟ್ಸ್ ಇಂದ ಏನು ಸಮಸ್ಯೆ ಆಗಿಲ್ಲ. ನಮಗೆ ಭವಿಷ್ಯ ಕೊಟ್ಟಿರ್ತಕ್ಕಂಥದ್ದು ನೋಡಿ, ಶಿಕ್ಷಕರನ್ನ ಪರಮೇಶ್ವರ್ ಅಂದ ತಕ್ಷಣ ಹೊನ್ನಾವರದಲ್ಲಿ ಪರಮೇಶ್ವರ, ಸುದೀಶ್ ಎಲ್ಲರೂ ಅವರು ಶಿಕ್ಷಕರಿಗೆ ತರಬೇತಿ ಕೊಡುವಂತವ್ರು. ಅವ್ರು ಏನ್ ಮಾಡಿದವರು ಅಂತವ್ರು, ಸೈನ್ಸ್ ಮಾಡಿದವರು, ಇಂಜಿನಿಯರಿಂಗು, ಅದಲ್ಲ. ಆ ವೃತ್ತಿಯಲ್ಲಿ ನಾವು ಹೇಗೆ ಏನು ಪಾತ್ರ ವಹಿಸ್ತೇವೆ ಅಥವಾ ಕೋರ್ಸ್ ಅನ್ನು ಎಷ್ಟು ಗಂಭೀರವಾಗಿ ತೆಗೆದುಕೊಳ್ತೇವೆ ಅನ್ನುವಂಥದ್ದು ಮುಖ್ಯವಾಗಿರುತ್ತದೆ ವಿನ ನಾವು ಯಾವ ಕೋರ್ಸ್ ಅನ್ನು ತೆಗೆದುಕೊಂಡಿದ್ದೀವಿ ಅನ್ನುವಂಥದ್ದು ಮುಖ್ಯ ಅಲ್ಲ ಅಂತಕ್ಕಂಥದ್ದನ್ನು ನೀವು ಯಾವುದೇ ತಗೊಳ್ಳಿ, ಅದರಲ್ಲಿ ನಾವು ಈ ಏನು ಸಾಧನೆ ಮಾಡಿದ್ರಿ ಹಿಂದೆ ಅದನ್ನೇ ಮುಂದುವರಿಸಿಕೊಂಡು ಹೋಗುವಂತ ಛಲ ಇರಬೇಕು. ಅದು ಹೇಗೆ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಅಂತಂದ್ರೆ, ಯಾವುದೇ ಸಕ್ಸಸ್ ಇರಲಿ, ಏನು ಕೀ ಅದಕ್ಕೆ ಅಂತಂದ್ರೆ ಪ್ರಯತ್ನವೇ ಯಶಸ್ಸಿನ ಕೀಲಿಕಾಯಿ ಅಂತೇಳಿ ಒಂದು ಗಾದೆ ಇದೆ. ಪ್ರಯತ್ನ ಯಶಸ್ಸಿನ ಕೀಲಿಕಾಯಿ. ಹಾಗಾದ್ರೆ ಯಶಸ್ಸಿಗೆ ಮತ್ತೆ ಯಾವ್ದು ಶಾರ್ಟ್ ಕಟ್ ಇಲ್ವೋ? ಇಲ್ಲ. ಶಾರ್ಟ್ ಕಟ್ ಯಾವ್ದು ಅಂತಂದ್ರೆ ಪ್ರಯತ್ನ ಮಾಡ್ಬೇಕು. ಯಾರು ಪ್ರಯತ್ನ ಮಾಡ್ತಾರೋ ಅವರಿಗೆ ಯಶಸ್ಸು. ಏನು ಅಂತಂದ್ರೆ, ಒಂದು ಮಹಾತಾಯಿ ಮನಸ್ಸು ಮಾಡಿದ್ರೆ ಏನನ್ನಾದ್ರೂ ಸಾಧನೆ ಮಾಡಬಹುದು ಅನ್ನೋದಕ್ಕೆ ನಮ್ಮ ಈ ನಾಗಮ್ಮ ಒಂದು ಉದಾಹರಣೆ. ಅದೇ ರೀತಿಯಲ್ಲಿ ನಮ್ಮನ್ನ ಮೇಲಕ್ಕೆತ್ತಿದ ನಮ್ಮ ತಂದೆ ತಾಯಿಗಳನ್ನ ಯಾವ ರೀತಿಯಲ್ಲಿ ಗೌರವಿಸಬೇಕು, ಅವರ ಋಣವನ್ನ ಹೇಗೆ ತೀರಿಸಬೇಕು, ಅವರಿಗೆ ಏನ್ ಬಯಕೆ ಇತ್ತು, ಶಿಕ್ಷಣಕ್ಕೆ ಮಹತ್ವ ಕೊಟ್ಟಾಗ ಮಾತ್ರ ನಾವು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ. ಸಮಾಜದಲ್ಲಿ ಸಾಧನೆ ಮಾಡಿ ಪ್ರಶಸ್ತಿ ಪಡಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳೇ ಮತ್ತು ಇಲ್ಲಿರುವಂಥ ಎಲ್ಲ ಜೊತೆಗೆ ಬಂದಿರುವಂಥ ಅವರ ಪ್ರೇರಕ ಶಕ್ತಿಯಾಗಿ ಕೆಲಸ ಮಾಡಿರತಕ್ಕಂಥ ಪಾಲಕ ವರ್ಗದವರೇ, ಎಲ್ಲ ಸೇರಿದ ಎಲ್ಲ ಹಿತೈಷಿಗಳೇ, ಈಗ ಏನೋ ಸನ್ಮಾನವನ್ನು ಸ್ವೀಕಾರ ಮಾಡಿದರೆ PUC ಯಲ್ಲಿ 1 ಮತ್ತು SSLC ಯಲ್ಲಿ 3 ಜನ, ಅವರೆಲ್ಲರನ್ನ ನಾನು ಸಹ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ, ಒಂದು ಸುಮಾರು 40 ವರ್ಷದ ಹಿಂದೆ ನೀವು ಆವಾಗ ಇಲ್ಲಿ ಬಹುಮಾನ ತಗೊಂಡವ್ರು ಯಾರು ಅವಾಗ ಹುಟ್ಟಿರ್ಲಿಕ್ಕಿಲ್ಲ. ಆ ಸಮಯದಲ್ಲಿ ಹೊಳೆಗದ್ದೆಯಲ್ಲಿ ಮಕ್ಕಳ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನ ಒಂದ್ಸಲ ನಾನೇನಾದರೂ ನಿಮ್ಗೆ ಹೇಳಿದರೆ ಅಥವಾ ನಿಮ್ಮ ಮನೆಯವ್ರು ಏನಾದರೂ ನಿಮಗೆ ಆ ಬಗ್ಗೆ ಹೇಳಿದರೆ, ಏನೋ ರೀಲ್ ಬಿಡ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ, ಅಲ್ಲ ಕತೆ ಇದು ಅಂತೇಳಿ ನಿಮ್ಗೆ ಅನಿಸ್ಬೋದು. ರೀಲ್ ಅಲ್ಲ, ರಿಯಲ್. ಅವಾಗ ಹೇಗಿತ್ತು ಅಂತಂದರೆ, ಬಹಳಷ್ಟು ಮನೆಗಳಲ್ಲಿ ತಂದೆ ತಾಯಿ ಬೇರೆಯವ್ರ ಮನೆ ಕೆಲಸಕ್ಕೆ ಹೋಗ್ತಾ ಇದ್ರು. ಮತ್ತು ಅವ್ರೇನಾದರೂ ಕೊಟ್ಟದಿದ್ರೆ, ಆ ಮನೆಯಲ್ಲಿ ಏನಾದರೂ ಕೊಟ್ಟದಿದ್ರೆ ಅದನ್ನು ತಂದು ಮಕ್ಕಳಿಗೆ ಕೊಟ್ಟು ಅವರು ಅದನ್ನೇ ತಿಂದುಕೊಂಡು ಶಾಲೆಗೆ ಹೋಗುವಂಥ ಪರಿಸ್ಥಿತಿ ಸುಮಾರು 40 ವರ್ಷದ ಹಿಂದೆ ಅದೇ ರೀತಿಯ ಪರಿಸ್ಥಿತಿ ಬಹಳಷ್ಟು ಮನೆಗಳಲ್ಲಿ ಅದು ಇತ್ತು. ಅದಕ್ಕಾಗಿ ಕೆಲವರು ಶಾಲೆ ಬಿಟ್ಟವರಿದ್ದಾರೆ. ಶಾಲೆಗೆ ಯಾಕೆ ಹೋಗ್ಲಿಲ್ಲ ಅಂತಂದ್ರೆ, ಮನೆಯಲ್ಲಿ ಹೇಳ್ತಾ ಇದ್ರು, ನನ್ನ ಜೊತೆಗೆ ನೀನು ಬಂದ್ರೆ ಏನಾದರೂ ಮನೆಗೆ ಹೆಲ್ಪ್ ಆಗ್ತದೆ, ಅದಕ್ಕೆ ಶಾಲೆ ಹೋಗೋದು ಬೇಡ, ಕೆಲ್ಸಕ್ಕೆ ಹೋಗುವ, ಒಡೆಯನ್ ಮನೆಗೆ ಕೆಲ್ಸಕ್ಕೆ ಹೋಗುವ, ಅಡಿಕೆ ಇಡ್ಲಿಕ್ಕೆ ಹೋಗುವ ಅಂತೇಳಿ ಹೋಗುವಂಥದ್ದಿತ್ತು. ನಿಮಗೆ ಅದೃಷ್ಟವಂತ
ಆ ರೀತಿ ಏನೋ ಸಮಸ್ಯೆಗಳಿಲ್ಲ. ಈಗ ನಾನು ಈ ವಿಷಯ ಯಾಕೆ ಪ್ರಸ್ತಾಪ ಮಾಡೋದು ಅಂತಂದ್ರೆ, ಈ ಪರಮೇಶ್ವರ್ ಈಗ ಏನು ಪ್ರಕಾಶನ, ನಾಗಮ್ಮ ಪ್ರಕಾಶನದ ಸೂತ್ರಧಾರರು, ಅವರೇ ಅದರ ಫೌಂಡರ್, ಅವರ ಪರಿಸ್ಥಿತಿನೂ ಸಹ ಈಗ ನಾನು ಹೇಳೋದಕ್ಕಿಂತ ಭಿನ್ನ ಆಗಿರೋದು ಅದೇ ರೀತಿಯಲ್ಲಿ ಇತ್ತು. ಆದರೆ ಆ ಮಹಾತಾಯಿ ಮಾಡಿರುವ ಎಲ್ಲ ಪ್ರಯತ್ನಗಳು ನೀರಿನಲ್ಲಿ ಹೋಮ ಹಾಕಿದಂಗೆ. ನಿಮ್ಗೆ ಗೊತ್ತಿದೆ, ದೀಪ ಹಚ್ಚಿಟ್ಟಾಗ ಹುಳುಗಳು ಅದ್ರ ಸುತ್ತಲೂ 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 ತಿರುಗಿ ಆಕರ್ಷಣೆಯಾಗಿ ನಂತರ ಆ ದೀಪದಲ್ಲೇ ಬಿದ್ದು ಸುಟ್ಟೋಗ್ಬಿಡ್ತವೆ, ತನ್ನನ್ನೇ ತಾನು ನಾಶ ಮಾಡ್ಕೊಳ್ತವೆ. ಈ ಆಕರ್ಷಣೆಗಳು, ಹೊರಗಿನ ಆಕರ್ಷಣೆಗಳು ಸಹ ಹಾಗೆ, ಹೊರಗಿನಿಂದ ಚಂದ ಕಾಣ್ತದೆ, ನಾವು ಹತ್ತಿರ ಹೋದ ಹಾಗೆ ಅದು ನಮ್ಮನ್ನೇ ಬಲಿ ತೆಗೆದುಕೊಳ್ತದೆ. ಇದಕ್ಕಾಗಿ ನಾನು ನಿಮ್ಗೆ ಹೇಳೋದು ಅಂತಂದ್ರೆ, ನೀವೆಲ್ಲರೂ ಹುಷಾರಿದ್ದೀರಿ, ನಿಮಗೆ ಸಾಧನೆ ಮಾಡುವಂತ ಸಾಮರ್ಥ್ಯ ಇದೆ. ಅದೇ ರೀತಿ ಸಾಧನೆ ಹಾದಿಯಲ್ಲಿ ಹೋಗ್ಬೇಕಾದ್ರೆ ಇಂಥ ಏನೇನು ಆಕರ್ಷಣೆಗಳಿರ್ತವೆ ಅದಕ್ಕೆ ಯಾವುದಕ್ಕೂ ಸಹ ಮಹತ್ವ ಕೊಡದೇನೆ ಗುರಿಯತ್ತ ಸಾಗಬೇಕು ಮತ್ತು ಸಾಧನೆ ಮಾಡಿ ಇನ್ನೂ ಮತ್ತೆ SSLC ಅವರು ಇನ್ನೂ 2 ವರ್ಷದ ನಂತರ ಇದೇ ಜಾಗದಲ್ಲಿ ಮತ್ತೆ ಇದೇ ನಾಗಮ್ಮ ಪ್ರಕಾಶನದ ನಾಗಮ್ಮ ಮತ್ತು ಸುಪುತ್ರ ಅವರಿಂದ ಮತ್ತೆ ಪ್ರಶಸ್ತಿಯನ್ನು ಪಡೆಯುವಂತಾಗಬೇಕು. ಅದಕ್ಕೆ ಸಹಾಯಕರಾಗಿ ಮತ್ತೆ ಚಿರಂಜೀವಿ ಅಲ್ಲಿಯೂ ಸಾಧನೆ ಮಾಡಿ, ವೆಟರ್ನರಿ ಇರಲಿ, ಎಗ್ರಿ ಇರಲಿ, ಇಂಜಿನಿಯರಿಂಗ್ ಇರಲಿ, ಅಲ್ಲೂ ಸಾಧನೆ ಮಾಡಿ ಇಲ್ಲೂ ಸಹ ಅವರಿಗೆ ಸಹಕಾರ ನೀಡುವಂತವರಾಗಬೇಕು ಅಂತ ಹೇಳ್ತಾ, ಈ ಒಂದು ಏನು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ಪ್ರಶಸ್ತಿಗೆ ಪಡೆದುಕೊಂಡಿದ್ದೀರಿ, ನಿಮ್ಗೆಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ, ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ಸ್ವಂತ ಖರ್ಚಿನಲ್ಲಿ ಅತ್ಯಂತ ಉತ್ಸುಕತೆಯಿಂದ ಪ್ರೀತಿಯಿಂದ ತಾಯಿಯ ನೆನಪಿನಲ್ಲಿ ಏನೋ ಅವರು ಮಾಡಿದ್ರು, ಸಂಘಟನೆ ಮಾಡಿದ್ರು ಅಂತವರಿಗೆ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನ ಸಲ್ಲಿಸ್ತಾ, ಇನ್ನೊಮ್ಮೆ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಅಂತ ಹೇಳಿ ಹಾರೈಸ್ತಾ